ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳ್ವದೆ ಅಂತ. ಮ್ಯೂಚುವಲ್ ಫಂಡ್ ಅಂದ ತಕ್ಷಣನೇ ಬರೀ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳು, ಡೆಟ್ ಮ್ಯೂಚುವಲ್ ಫಂಡ್ಸ್ಗಳು ಅಂತ ಮಾತ್ರ ಅನ್ಕೊಂಡಿರ್ತೀವಿ ನಾವು. ಬಟ್ ಬೇರೆ ಬೇರೆ ಆಪ್ಷನ್ಸ್ಗಳು, ಬೇರೆ ಬೇರೆ ರೀತಿಯಾದಂತಹ ಒಂದು ಇನ್ವೆಸ್ಟ್ಮೆಂಟ್ ಸ್ಟೈಲ್ ಇರತಕ್ಕಂಥ ಆಪ್ಷನ್ಸ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ಗಳ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಡಿಸ್ಕಸ್ ಮಾಡಕ್ ಹೋಗ್ತಾ ಇದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ ಇದು. ಸುಮಾರು ವಿಷಯಗಳನ್ನ ಅರ್ಥ ಮಾಡ್ಕೊಳಕ್ ಹೋಗ್ತಾ ಇದೀವಿ ಇಂದ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ಗಳ ಬಗ್ಗೆ. ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಟ್ರೆಡಿಷನಲ್ ಆಗಿ ಬರ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳು ಬೇಸಿಕಲಿ ಎರಡು ರೀತಿಯ ಅಸೆಟ್ ಕ್ಲಾಸ್ಗಳ ಮೇಲೆ ಹೂಡಿಕೆಯನ್ನ ಮಾಡುತ್ತೆ. ಬೇಸಿಕಲಿ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳು ಅಂತ ಹೇಳಿರ್ತೀವಿ ನಾವು. ಡೆಟ್ ಮ್ಯೂಚುವಲ್ ಫಂಡ್ಸ್ಗಳು ಅಂದ್ರೆ ಪ್ಯೂರ್ ಆಗಿ ಇಕ್ವಿಟಿ ಮೇಲೆನೆ ಹೂಡಿಕೆ ಮಾಡುತ್ತೆ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳು. ಹಾಗೆ ಡೆಟ್ ಫಂಡ್ಗಳು ಡೆಟ್ಗಳ ಮೇಲೆ ಅಥವಾ ಬಾಂಡ್ಸ್ಗಳ ಮೇಲೆ ಹೂಡಿಕೆಯನ್ನ ಮಾಡ್ತಕ್ಕಂತಹ ಒಂದು ಫಂಡ್ಸ್ಗಳಾಗಿರುತ್ತೆ. ಬಟ್ ಇದರಲ್ಲಿ ಏನಪ್ಪಾ ಅಂತ ಅಂದ್ರೆ, ಈಗ ನಾವು ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಡೈವರ್ಸಿಫೈ ಮಾಡಬೇಕು ಅಂತ ಅಂದಾಗ ಬಹಳ ಕಷ್ಟ ಆಗುತ್ತೆ. ಬೇರೆ ಬೇರೆ ರೀತಿ ಮ್ಯೂಚುವಲ್ ಫಂಡ್ಸ್ಗಳನ್ನ ಹುಡುಕಿ ನಾವು ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ. ಬಟ್ ಇದರಲ್ಲೇನೆ ನಮ್ಗೆ ಹೆಲ್ಪ್ ಮಾಡೋಕೆ ಬರ್ತಕ್ಕಂತಹ ಒಂದು ಆಪ್ಷನ್ ಬಂದು ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ಗಳು. ಸೊ ಹೆಸರು ಹೇಳೋ ಪ್ರಕಾರನೇ ಹೈಬ್ರಿಡ್ ಅಂತ ಅಂದ್ರೆ ಮಿಕ್ಸ್ಡ್ ಇರತಕ್ಕಂತಹ ಒಂದು ಮ್ಯೂಚುವಲ್ ಫಂಡ್ಸ್ಗಳು. ಡೆಟ್ ಹಾಗೂ ಇಕ್ವಿಟಿ ಎರಡನ್ನೂ ಕಂಬೈನ್ ಮಾಡಿ ಪೋರ್ಟ್ಫೋಲಿಯೋನ ಡಿಸೈನ್ ಮಾಡ್ತಾರೆ ಈ ಮ್ಯೂಚುವಲ್ ಫಂಡ್ಸ್ಗಳು. ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಈಸಿಯಾಗಿ ನಾವು ಎರಡೂ ಒಂದು ಅಸೆಟ್ ಕ್ಲಾಸ್ ಅಲ್ಲಿ ಒಂದೇ ಮ್ಯೂಚುವಲ್ ಫಂಡ್ ಮೂಲಕ ಹೂಡಿಕೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಈ ಮ್ಯೂಚುವಲ್ ಫಂಡ್ಸ್ಗಳು ತಂದುಕೊಡುತ್ತೆ ನಮಗೆ. ಬರೀ ಇಕ್ವಿಟಿ ಡೆಟ್ ಅಷ್ಟೇ ಅಲ್ಲ, ಗೋಲ್ಡ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಆಗಿರ್ಬೋದು, ಈ ರೀತಿ ಹಲವಾರು ಆಪ್ಷನ್ಸ್ ಗಳಲ್ಲಿ ಒಟ್ಟಿನಲ್ಲಿ ಡೈವರ್ಸಿಫಿಕೇಶನ್ ಅನ್ನೋ ಒಂದು ಮೇನ್ ಇಂಟೆನ್ಷನ್ ಇಟ್ಕೊಂಡು ಬೇರೆ ಬೇರೆ ಅಸೆಟ್ ಕ್ಲಾಸ್ ಅಲ್ಲಿ ಹೂಡಿಕೆ ಮಾಡ್ತಕ್ಕಂತಹ ಒಂದು ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ಬೋದು ನಾವು ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಗಳಿಗೆ. ಸೊ ಈ ರಿಸ್ಕೋಮೀಟರ್ ಅಥವಾ ರಿಸ್ಕ್ ಪ್ರೊಫೈಲ್ ಅಂತ ನೋಡೋದಾದ್ರೆ ಈ ಒಂದು ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಗಳದು ಡೆಟ್ ಹಾಗೂ ಇಕ್ವಿಟಿ ಇದ್ರ ಎರಡರ ಮಿಡ್ಲ್ ಅಲ್ಲಿ ಇರುತ್ತೆ. ಡೆಟ್ ಫಂಡ್ ಗಳಿಗಿನ್ನ ಸ್ವಲ್ಪ ರಿಸ್ಕ್ ಜಾಸ್ತಿ, ಹಾಗೆ ಇಕ್ವಿಟಿ ಫಂಡ್ಸ್ ಗಳಿಗಿನ್ನ ರಿಸ್ಕ್ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗೆ ರಿಟರ್ನ್ ವೈಸ್ ಕೂಡ ಈ ಒಂದು ಡೆಟ್ ಹಾಗೂ ಇಕ್ವಿಟಿ ಫಂಡ್ಸ್ ಗಳ ಮಧ್ಯದಲ್ಲಿ ಬರುತ್ತೆ ಈ ಒಂದು ಫಂಡ್ಸ್ ಗಳು. ಬಿಕಾಸ್ ಎರಡು ಮಿಕ್ಸ್ ಆಗಿರೋದ್ರಿಂದ ಡೆಟ್ ಫಂಡ್ಸ್ ಗಳಿಗಿನ್ನ ಜಾಸ್ತಿ ರಿಟರ್ನ್ ಕೊಡುತ್ತೆ, ಹಾಗೆ ಇಕ್ವಿಟಿ ಫಂಡ್ಸ್ ಗಳಿಗಿನ್ನ ಕಡಿಮೆ ರಿಟರ್ನ್ ಅನ್ನ ಕೊಡ್ತಕ್ಕಂತಹ ಒಂದು ಆಪ್ಷನ್ ಆಗಿರುತ್ತೆ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಗಳು. ಈ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಗಳನ್ನೇ ಬೇಸ್ಡ್ ಆನ್ ದೇರ್ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಅಥವಾ ಅವರ ಇನ್ವೆಸ್ಟಿಂಗ್ ಒಂದು ಆಪ್ಷನ್ಸ್ ಗಳನ್ನ ನೋಡಿಕೊಂಡು ಬೇರೆ ಬೇರೆ ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಗಳನ್ನೇ. ಅದರಲ್ಲಿ ಅಸೆಟ್ ಅಲಾಕೇಶನ್, ಸೊ ಅವರಲ್ಲಿರ್ತಕ್ಕಂಥ ಅಸೆಟ್ ಅನ್ನು ಯಾವ ರೀತಿ ಅಲಾಕೇಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮೇನ್ ಆಗಿ 4 ವಿಭಾಗಗಳನ್ನಾಗಿ ವಿಭಾಗಿಸಿದ್ದಾರೆ ಇದನ್ನ. ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಅಗ್ರೆಸಿವ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಗಳು ಅಂತ. ಹೆಸರು ಹೇಳೋ ಪ್ರಕಾರನೇ ಜಾಸ್ತಿ ಅಲೋಕೇಶನ್ ಇವ್ರದ್ದು ಇಕ್ವಿಟಿ ಮೇಲೆ ಇರುತ್ತೆ. ಆಲ್ಮೋಸ್ಟ್ 65ರಿಂದ 80% ನಷ್ಟು ಅಲೋಕೇಶನ್ ಇವ್ರದ್ದು ಇಕ್ವಿಟಿ ಮೇಲೆ ಇರೋದ್ರಿಂದ ಜಾಸ್ತಿ ರಿಸ್ಕ್ ಇರತಕ್ಕಂತಹ ಒಂದು ಮ್ಯೂಚುವಲ್ ಫಂಡ್ಸ್ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಕ್ಲೋಸ್ ಟು ಪ್ಯೂರ್ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಆಗಿರುತ್ತೆ ಅನ್ನೋದು ಕೂಡ ನಮ್ಗೆ ಇಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ. ಯಾವ ಒಬ್ಬ ಇನ್ವೆಸ್ಟರ್ಗೆ ಆಲ್ಮೋಸ್ಟ್ ಪ್ಯೂರ್ ಇಕ್ವಿಟಿ ಮ್ಯೂಚುವಲ್ ಫಂಡ್ ತರನೇ ರಿಟರ್ನ್ ಬೇಕು, ಬಟ್ ಸ್ವಲ್ಪ ರಿಸ್ಕ್ ಕಡಿಮೆ ಇರಬೇಕು ಅಂತ ಯಾರು ಒಂದು ಇಂಟೆನ್ಷನ್ ಇರುತ್ತೋ, ಉದ್ದೇಶ ಇರುತ್ತೋ, ಅವರು ಈ ರೀತಿಯಾದಂತಹ ಆಪ್ಷನ್ಸ್ ಗಳಲ್ಲಿ ಹೂಡಿಕೆ ಮಾಡಬಹುದಾಗಿರುತ್ತೆ. ಇದರಲ್ಲಿ ಎರಡನೇದಾಗಿ ಬರ್ತಕ್ಕಂಥದ್ದು ಬ್ಯಾಲೆನ್ಸ್ಡ್ ಹೈಬ್ರಿಡ್ ಫಂಡ್ ಅಂತ ಹೇಳ್ಕೊಂಡು, ಹೆಸರು ಹೇಳೋ ಪ್ರಕಾರನೇ ಬ್ಯಾಲೆನ್ಸ್ಡ್ ಆಗಿ ಅಲೋಕೇಟ್ ಮಾಡಿರ್ತಾರೆ ಓವರ್ ಆಲ್ ಅಸೆಟ್ ಅನ್ನ. ಮೇನ್ಲಿ ಏನಪ್ಪಾ ಅಂದ್ರೆ ಮಿನಿಮಮ್ 40% ನಷ್ಟು ಡೆಟ್ ಹಾಗೂ ಇಕ್ವಿಟಿ ಎರಡರಲ್ಲೂ ಮಿನಿಮಮ್ ಅಲೋಕೇಶನ್ ಇವ್ರದ್ದು ಇರಲೇಬೇಕು, 40% ಆದ್ರು. ಸೊ ಇದ್ರ ಮೂಲಕ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ತುಂಬಾ ವೆಲ್ ಡೈವರ್ಸಿಫೈಡ್ ವೆನ್ ಇಟ್ ಕಮ್ಸ್ ಟು ಡೆಟ್ ಹಾಗೆ ಇಕ್ವಿಟಿ ಎರಡರಲ್ಲೂ ಕಂಪೇರ್ ಮಾಡಿದ್ರೆ ತುಂಬಾ ಕ್ಲೀನ್ ಆಗಿ ಡೈವರ್ಸಿಫೈ ಆಗಿರ್ತಕ್ಕಂಥ ಒಂದು ಮ್ಯೂಚುವಲ್ ಫಂಡ್. ಇದ್ರ ಪ್ರಕಾರ ಆಟೋಮೆಟಿಕಲಿ ರಿಸ್ಕ್ ಕಡಿಮೆ ಆಗುತ್ತೆ, ಬಟ್ ರಿವಾರ್ಡ್ ಕೂಡ ಬ್ಯಾಲೆನ್ಸ್ಡ್ ಆಗೇನೆ ಸಿಗ್ತಕ್ಕಂತಹ ಒಂದು ಆಪ್ಷನ್ ಆಗಿರುತ್ತೆ ಈ ಮ್ಯೂಚುವಲ್ ಫಂಡ್. ಯಾರಿಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗ್ರೋತ್ ವಿತ್ ರಿಸ್ಕ್ ಕಡಿಮೆ ಇರತಕ್ಕಂಥ ಆಪ್ಷನ್ ಬೇಕು ಅಂತ ಯಾರು ಇರ್ತಾರೋ ಅವ್ರಿಗೆ ಹೇಳಿ ಮಾಡಿಸಿರ್ತಕ್ಕಂತಹ ಒಂದು ಮ್ಯೂಚುವಲ್ ಫಂಡ್ ಆಪ್ಷನ್ ಆಗಿರುತ್ತೆ ಇದು ಅಂತ ಹೇಳ್ಬೋದು ನಾವಿಲ್ಲಿ. ಇದರಲ್ಲಿ ಮೂರನೇದಾಗಿ ಬರ್ತಕ್ಕಂಥ ಆಪ್ಷನ್ ಕನ್ಸರ್ವೇಟಿವ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ಕೊಂಡು, ಹೆಸರು ಹೇಳೋ ಪ್ರಕಾರನೇ ಕನ್ಸರ್ವೇಟಿವ್ ಆಗಿ ರಿಸ್ಕ್ ತಗೊಳ್ತಕ್ಕಂಥ ಒಂದು ಆಪ್ಷನ್ ಇರುತ್ತೆ. ಇದರಲ್ಲಿ ಅಸೆಟ್ ಅನ್ನ ಮೇನ್ ಆಗಿ ಇವರು ಡೆಟ್ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಥವಾ ಅಲೋಕೇಟ್ ಮಾಡ್ತಾರೆ. ಓನ್ಲಿ 15ರಿಂದ 20% ನಷ್ಟು ಅಲೋಕೇಶನ್ ಮಾತ್ರ ಇವ್ರದ್ದು ಇಕ್ವಿಟಿ ರಿಲೇಟೆಡ್ ಇರುತ್ತೆ. ಅಂದ್ರೆ ರಿಟರ್ನ್ ಕಂಪೇರಿಂಗ್ ಟು ದ ಪ್ಯೂರ್ ಡೆಟ್ ಮ್ಯೂಚುವಲ್ ಫಂಡ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಕೊಡುತ್ತೆ, ಬಟ್ ಜಾಸ್ತಿ ಅಮೌಂಟ್ ಇವ್ರದ್ದು ಡೆಟ್ ಅಲ್ಲಿ ಅಥವಾ ಡೆಟ್ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಗಳಲ್ಲಿ ಹೂಡಿಕೆ ಆಗಿರೋದ್ರಿಂದ ರಿಸ್ಕ್ ಆಟೋಮೆಟಿಕಲಿ ಬಹಳ ಸಿಗ್ನಿಫಿಕೆಂಟ್ ಆಗಿ ಕಂಪೇರ್ ಆಗಿ ಕಡಿಮೆ ಆಗುತ್ತೆ ಕಂಪೇರಿಂಗ್ ಟು ದ ಮೊದಲನೇ 2 ಆಪ್ಷನ್ಗೆ ಅಂತ ನೋಡೋದಾದ್ರೆ. ಹಾಗೆ ರಿಟರ್ನ್ ಕೂಡ ತುಂಬಾ ಸಿಗ್ನಿಫಿಕೆಂಟ್ ಆಗಿ ಕಡಿಮೆ ಆಗುತ್ತೆ ಮೊದಲನೇ 2ನೇ ಆಪ್ಷನ್ಗೆ ಕಂಪೇರ್ ಮಾಡಿ ನೋಡೋದಾದ್ರೆ. ಈ ರೀತಿಯಾದಂತಹ ಆಪ್ಷನ್ ಯಾರಿಗೆ ರಿಸ್ಕ್ ಜಾಸ್ತಿ ಬೇಡ, ರಿಸ್ಕ್ ತುಂಬಾ ಕಡಿಮೆ ಇರಬೇಕು, ಹಾಗೆ ಡೆಟ್ಗಿನ ಒಂಚೂರು ಜಾಸ್ತಿ ಬಂದ್ರೆ ಸಾಕು ಬಟ್ ಜಾಸ್ತಿ ರಿಸ್ಕ್ ತಗೊಳಕ್ ರೆಡಿ ಇರಲ್ಲ ಅಂತ ಯಾರು ಇರ್ತಾರೋ ಇನ್ವೆಸ್ಟರ್ಸ್ಗಳು, ಅಂಥವ್ರಿಗೆ ಅಂತ ಇರ್ತಕ್ಕಂಥ ಒಂದು ಆಪ್ಷನ್ ಆಗಿರುತ್ತೆ ಕನ್ಸರ್ವೇಟಿವ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ಗಳು. ಇದರಲ್ಲಿ 4ನೇದಾಗಿ ಬರ್ತಕ್ಕಂಥ ಆಪ್ಷನ್ ಬಂದು ಇಕ್ವಿಟಿ ಸೇವಿಂಗ್ಸ್ ಫಂಡ್ ಅಂತ. ತುಂಬಾ ಒಂದು ಸ್ಪೆಷಲೈಸ್ಡ್ ಆಗಿ ಅಲೋಕೇಟ್ ಮಾಡ್ತಕ್ಕಂಥ ಒಂದು ಫಂಡ್ ಆಗಿರುತ್ತೆ. ಸೊ ಬೇಸಿಕಲಿ ಏನಪ್ಪಾ ಅಂದ್ರೆ 65% ನಷ್ಟು ಇವ್ರ ಅಮೌಂಟ್ ಅನ್ನ ಇವರು ಇಕ್ವಿಟಿಲೇನೆ ಇನ್ವೆಸ್ಟ್ ಮಾಡಬೇಕು. ಇನ್ನ 10% ಮಿನಿಮಮ್ ಇವರು
ಡೆಟ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಹೂಡಿಕೆಯನ್ನು ಮಾಡಬೇಕಾಗಿರುತ್ತೆ ಅಥವಾ ಅಲೋಕೇಟ್ ಮಾಡಬೇಕಾಗಿರುತ್ತೆ. ಇನ್ನು ಮಿಕ್ಕಿರೋ 25% ಏನಿದೆಯೋ ಇದನ್ನು ಇವರು ಆರ್ಬಿಟ್ರಾಜ್ ಆಪರ್ಚುನಿಟೀಸ್ಗಳಿಗೆ ಯೂಸ್ ಮಾಡ್ಕೊಳ್ತಾರೆ. ಸೊ ಯಾವಾಗೆಲ್ಲ ವ್ಯತ್ಯಾಸಗಳು ಕಾಣುತ್ತೋ ಮಾರ್ಕೆಟಲ್ಲಿ ಅದನ್ನು ಆರ್ಬಿಟ್ರೇಜ್ ಟ್ರೇಡಿಂಗ್ ಅಥವಾ ಆರ್ಬಿಟ್ರಾಜ್ ಇನ್ವೆಸ್ಟಿಂಗ್ ಅಂತ ಕರೀತಾರೆ. ಅದನ್ನು ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಈ ಒಂದು ಮ್ಯೂಚುವಲ್ ಫಂಡ್ಸ್ಗಳು ನಾವು ಈಗ ಆಲ್ರೆಡಿ ಡಿಸ್ಕಸ್ ಮಾಡಿರ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳಿಗಿನ್ನ ಡಿಫ್ರೆಂಟ್ ಆಗಿರುತ್ತೆ. ಈ ಒಂದು ಹೈಬ್ರಿಡ್ ಫಂಡ್ ಆಗಿದ್ರು ಕೂಡ ಈಕ್ವಿಟಿ ಸೇವಿಂಗ್ಸ್ ಫಂಡ್ ಅಂತ ಹೇಳ್ಕೊಂಡು ಇದು ಹೈಬ್ರಿಡ್ ಫಂಡ್. ಬಟ್ ಆರ್ಬಿಟ್ರಾಜ್ ಆಪರ್ಚುನಿಟೀಸ್ ಇದರಲ್ಲಿ ಇರೋದ್ರಿಂದ ಆಬ್ವಿಯಸ್ಲಿ ಇದು ಒಂದು ಅಡಿಷನಲ್ ಎಡ್ಜ್ ಆಗಿರುತ್ತೆ ಈ ತರ ಇರತಕ್ಕಂತಹ ಒಂದು ಮ್ಯೂಚುವಲ್ ಫಂಡ್ಸ್ಗಳಿಗೆ. ಸೊ ಈ ರೀತಿಯಾಗಿರ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳಿಗಿನ್ನ ಸ್ವಲ್ಪ ಸೇಫ್ ಆಗಿರುತ್ತೆ ಇನ್ ಟರ್ಮ್ಸ್ ಆಫ್ ದ ವೊಲಟಿಲಿಟಿ ರಿಸ್ಕ್ ಅಲ್ಲಿ. ಹಾಗೆ ಡೆಟ್ ಫಂಡ್ಗಳಿಗಿನ್ನ ಸ್ವಲ್ಪ ಜಾಸ್ತಿ ರಿಟರ್ನ್ ಕೊಡ್ತಕ್ಕಂತಹ ಒಂದು ಸಾಧ್ಯತೆಗಳಿರುತ್ತೆ. ಅಷ್ಟೇ ಅಲ್ಲ, ಇನ್ಫ್ಲೇಷನ್ ಇಂದ ಈ ಒಂದು ಫಂಡ್ಗಳು ತುಂಬಾ ಒಂದು ಸೇಫ್ ಆಗಿರುತ್ತೆ. ಇನ್ಫ್ಲೇಷನ್ ಇಂದ ನಮಗೆ ಕಾಪಾಡುತ್ತೆ ಬಿಕಾಸ್ ಇದು ಆರ್ಬಿಟ್ರಾಜ್ ಆಪರ್ಚುನಿಟೀಸ್ ಗಳನ್ನ ಇಟ್ಕೊಂಡು ಕೂಡ ಇವರು ಹೂಡಿಕೆಯನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಇದು ಅಲೋಕೇಶನ್ ರಿಲೇಟೆಡ್ ಡಿವಿಷನ್ ಆದ್ರೆ ಇವಾಗ ಬರೋಣ ಫಂಕ್ಷನ್ಸ್ ರಿಲೇಟೆಡ್. ಯಾವ ರೀತಿ ಈ ಒಂದು ಮ್ಯೂಚುವಲ್ ಫಂಡ್ಸ್ ಗಳು ಫಂಕ್ಷನ್ ಆಗುತ್ತೋ ಅದರ ಬೇಸಿಸ್ ಅಲ್ಲೂ ಕೂಡ ಡಿಫರೆಂಟ್ ಟೈಪ್ಸ್ ಆಫ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಗಳು ಅವೈಲೇಬಲ್ ಇರುತ್ತೆ ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಅಲ್ಲಿ. ಅದರಲ್ಲಿ ಮೊದಲನೇದಾಗಿ ಬರತಕ್ಕಂಥದ್ದು ಡೈನಮಿಕ್ ಅಸೆಟ್ ಅಲೋಕೇಶನ್ ಅಥವಾ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಅಂತ ಕರೀತಾರೆ ಇದಕ್ಕೆ. ಬೇಸಿಕಲಿ ಹೆಸರು ಹೇಳೋ ಪ್ರಕಾರ ಏನಪ್ಪಾ ಅಂದ್ರೆ ಇವ್ರಿಗೆ ಯಾವುದೇ ರೀತಿಯ ಒಂದು ಲಿಮಿಟೇಷನ್ಸ್ ಇರಲ್ಲ. ಇವ್ರು ಯಾವಾಗ ಬೇಕೋ ಆವಾಗ ಬೇಸ್ಡ್ ಆನ್ ದ ಫಂಡ್ ಮ್ಯಾನೇಜರ್ ಡಿಸ್ಕ್ರಿಷನ್ ಮೇಲೆ ಅವರ ಒಂದು ಯೋಚನೆಗಳ ಮೇಲೆ ಇವರು ಈ ಡೆಟ್ ಹಾಗೆ ಈಕ್ವಿಟಿ ರಿಲೇಟೆಡ್ ಬ್ಯಾಲೆನ್ಸ್ ಆಗಿ ಇವರು ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. ಈ ಅಲೋಕೇಶನ್ ಯಾವ ರೀತಿ ಬೇಕೋ ಅವರಿಗೆ ಆ ರೀತಿಯಲ್ಲಿ ಇವರು ಚೇಂಜ್ ಮಾಡ್ಕೋಬಹುದಾಗಿರುತ್ತೆ. ಸೊ ಈ ರೀತಿಯಾದಂತಹ ಮ್ಯೂಚುವಲ್ ಫಂಡ್ಸ್ ಗಳು ಕನ್ಸಿಸ್ಟೆಂಟ್ ಆಗಿ ರಿಟರ್ನ್ ಕೊಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಬಿಕಾಸ್ ಏನಕ್ಕಪ್ಪ ಅಂತಂದ್ರೆ ಇಲ್ಲಿ ಸ್ವಲ್ಪ ಇಂಟೆಲಿಜೆಂಟ್ ಯೂಸ್ ಮಾಡ್ತಾರೆ. ಸೊ ಬೇಸಿಕಲಿ ಇಲ್ಲಿ ಫಂಡ್ ಮ್ಯಾನೇಜರ್ ಏನಿರ್ತಾರೋ ಅವರು ಸ್ವಲ್ಪ ಯೋಚನೆಗಳನ್ನ ಮಾಡಿ ಅನಲೈಸ್ ಮಾಡಿ ಅವರ ಅಲೋಕೇಶನ್ ಅನ್ನ ಅಕಾರ್ಡಿಂಗ್ ಟು ದ ಮಾರ್ಕೆಟ್ ರಿಸರ್ಚ್ ಚೇಂಜ್ ಮಾಡ್ತಾ ಇರ್ತಾರೆ. ಹಾಗಾಗಿ ಕನ್ಸಿಸ್ಟೆಂಟ್ ರಿಟರ್ನ್ ಕೊಡ್ತಕ್ಕಂತಹ ಸಾಧ್ಯತೆಗಳು ಈ ತರ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಜಾಸ್ತಿ ಇರುತ್ತೆ. ಹಾಗೆ ಈ ತರ ಇರ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಗಳು ಬರೀ ಡೆಟ್ ಹಾಗೆ ಇಕ್ವಿಟಿ ರಿಲೇಟೆಡ್ ಮಾರ್ಕೆಟ್ ಗೆ ಸಂಬಂಧಪಟ್ಟಿರಲ್ಲ, ಗೋಲ್ಡ್ಗೂ ಕೂಡ ಇವರು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ರಿಯಲ್ ಎಸ್ಟೇಟ್ ಈ ತರ ಡಿಫರೆಂಟ್ ಅಸೆಟ್ ಕ್ಲಾಸ್ ಗಳ ಮೇಲೂ ಇವರು ಹೂಡಿಕೆ ಮಾಡಬಹುದಾಗಿರುತ್ತೆ. ಬೇಸ್ಡ್ ಆನ್ ದ ಮಾರ್ಕೆಟ್ ಕಂಡೀಷನ್ ರಿಸರ್ಚ್ ಇವರು ಫ್ಲೆಕ್ಸಿಬಿಲಿಟಿ ಇರುತ್ತೆ ಇವರಿಗೆ ಅಸೆಟ್ ಅಲೋಕೇಟ್ ಮಾಡ್ಲಿಕ್ಕೆ ಯಾವುದೇ ರೀತಿಯ ಒಂದು ರಿಸ್ಟ್ರಿಕ್ಷನ್ಸ್ ಗಳು ಇವ್ರಿಗಿರಲ್ಲ. ಇದರಲ್ಲಿ ಎರಡನೇ ರೀತಿ ಬರ್ತಕ್ಕಂತಹ ಒಂದು ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಅಂತ ನೋಡೋದಾದ್ರೆ ಮಲ್ಟಿ ಅಸೆಟ್ ಅಲೋಕೇಶನ್ ಮ್ಯೂಚುವಲ್ ಫಂಡ್ಸ್ ಅಂತ ಹೆಸರು ಹೇಳೋ ಪ್ರಕಾರನೇ ಮಿನಿಮಮ್ 3 ಡಿಫರೆಂಟ್ ಅಸೆಟ್ ಕ್ಲಾಸ್ ಗಳಲ್ಲಿ ಇವರು ಹೂಡಿಕೆ ಮಾಡಬೇಕು. ಇವರ 10% ಅಲೋಕೇಶನ್ ಅನ್ನ ಇದೊಂಥರ ಮಲ್ಟಿ ಕ್ಯಾಪ್ ಇಕ್ವಿಟಿ ಫಂಡ್ಸ್ ಗಳಿಗೆ ಸಮವಾಗಿರುತ್ತೆ ಇದು. ಬಟ್ ಇದರಲ್ಲಿ ಏನಪ್ಪಾ ಅಂತ ಅಂದ್ರೆ ಮೊದಲನೇ ಒಂದು ಆಪ್ಷನ್ ಕಂಪೇರ್ ಮಾಡಿ ನೋಡೋದಾದ್ರೆ ಅಸೆಟ್ ಅಲೋಕೇಶನ್ ಫ್ಲೆಕ್ಸಿಬಿಲಿಟಿ ಏನಿದೆ ಇವರಿಗೆ ಕಡಿಮೆ ಇರುತ್ತೆ. ಹಾಗೆ ಕನ್ಸಿಸ್ಟೆಂಟ್ ರಿಟರ್ನ್ ಈ ಒಂದು ಫಂಡ್ಸ್ ಗಳು ಕೊಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬಿಕಾಸ್ ಇವ್ರಿಗೂ ಕೂಡ ಮಿನಿಮಮ್ 3 ಡಿಫರೆಂಟ್ ಅಸೆಟ್ ಕ್ಲಾಸ್ ಗಳಲ್ಲಿ ಇವರು ಹೂಡಿಕೆ ಮಾಡಬಹುದಾಗಿರುತ್ತೆ. ಸೊ ಹಾಗಾಗಿ ಇವರಿಗೆ ವೆಲ್ ಡೈವರ್ಸಿಫಿಕೇಶನ್ ಸಿಗುತ್ತೆ. ಒಂದರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ಇನ್ನೊಂದು ಅಸೆಟ್ ಇವರಿಗೆ ಹೆಲ್ಪ್ ಮಾಡ್ತಕ್ಕಂತಹ ಸಾಧ್ಯತೆಗಳಿರೋದ್ರಿಂದ ಓವರ್ ಆಲ್ ಈ ಫಂಡ್ಸ್ ಗಳು ಕೂಡ ಕನ್ಸಿಸ್ಟೆಂಟ್ ಆಗಿ ರಿಟರ್ನ್ ಕೊಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಹಾಗೆ ಈ ಒಂದು ಫಂಡಿನ ರಿಟರ್ನ್ ಪ್ರೊಫೈಲ್ ಏನಿದೆಯೋ ಕಂಪೇರಿಂಗ್ ಟು ದ ಮೊದಲನೇದು ಏನು ನಾವು ಕಂಪೇರ್ ಮಾಡಿ ನೋಡಿದ್ವಿ ಫ್ಲೆಕ್ಸಿಬಲ್ ಆಗಿರತಕ್ಕಂಥ ಫಂಡ್ಗೆ ಈ ಒಂದು ರಿಟರ್ನ್ ಪ್ರೊಫೈಲ್ ಕಡಿಮೆ ಇರುತ್ತೆ ಇಲ್ಲಿ. ಬಟ್ ಸ್ಟಿಲ್ ರಿಸ್ಕ್ ಆ ಒಂದು ಆಪ್ಷನ್ ಅಲ್ಲಿ ಜಾಸ್ತಿ ಇರುತ್ತೆ. ಇದರಲ್ಲಿ ಮೂರನೇದಾಗಿ ಬರ್ತಕ್ಕಂಥ ಆಪ್ಷನ್ ಆರ್ಬಿಟ್ರಾಜ್ ಫಂಡ್ಸ್ ಅಂತ ಹೇಳ್ಕೊಂಡು ಹೆಸರು ಹೇಳೋ ಪ್ರಕಾರನೇ ಆರ್ಬಿಟ್ರಾಜ್ ಆಪರ್ಚುನಿಟೀಸ್ ಗಳ ಮೇಲೆ ಹೂಡಿಕೆ ಮಾಡ್ತಕ್ಕಂತಹ ಒಂದು ಫಂಡ್ಸ್ ಗಳಾಗಿರುತ್ತೆ. ಯಾವಾಗೆಲ್ಲ ಡಿಫರೆನ್ಸ್ ಗಳು ಕಾಣುತ್ತೆ ಇವರಿಗೆ ಡಿಫರೆಂಟ್ ಅಸೆಟ್ ಕ್ಲಾಸ್ ಗಳಲ್ಲಿ ಅದರ ಮೂಲಕ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಒಂದು ಆಪರ್ಚುನಿಟಿಯನ್ನು ತಗೊಂಡು ಅದರಿಂದ ಲಾಭವನ್ನು ಗಳಿಸ್ತಕ್ಕಂತಹ ಕೆಲಸಗಳನ್ನ ಮಾಡ್ತಾ ಇರುತ್ತೆ ಈ ಫಂಡ್ಸ್ ಗಳು. ಸೊ ಬೇಸಿಕಲಿ ಹೇಳ್ಬೇಕಪ್ಪ ಅಂತಂದ್ರೆ ಆರ್ಬಿಟ್ರಾಜ್ ಆಪರ್ಚುನಿಟೀಸ್ ಗಳ ಮೇಲೆ ಹೂಡಿಕೆಯನ್ನ ಮಾಡಿ ಅದರಿಂದ ರಿಟರ್ನ್ ತೆಗಿತಕ್ಕಂತಹ ಒಂದು ಆಪ್ಷನ್ ಇಟ್ಕೊಂಡಿರುತ್ತೆ. ಇನ್ ಕೇಸ್ ಆರ್ಬಿಟ್ರಾಜ್ ಆಪರ್ಚುನಿಟೀಸ್ ಗಳು ಇವ್ರಿಗೆ ಕಾಣಿಸ್ಲಿಲ್ಲ ಅಂತ ಅಂದ್ರೆ ಡೆಟ್ ಹಾಗೆ ಕ್ಯಾಶ್ ಅಂಡ್ ಕಾಲ್ ಮನಿ ಲೋನ್ಸ್ ಗಳ ಮೇಲೆ ಇವರು ಹೂಡಿಕೆಯನ್ನ ಮಾಡ್ತಾರೆ. ಸೊ ಬೇಸಿಕಲಿ ಇಟ್ ಈಸ್ ಈಕ್ವಲ್ ಟು ಡೆಟ್ ಮ್ಯೂಚುವಲ್ ಫಂಡ್ ಅಂತ ಹೇಳ್ಬೋದು. ಬಟ್ ಆರ್ಬಿಟ್ರೇಜ್ ಆಪರ್ಚುನಿಟೀಸ್ ಯೂಸ್ ಮಾಡ್ಕೊಂಡು ಇವರು ಅಡಿಷನಲ್ ಆಗಿ ಸ್ವಲ್ಪ ರಿಟರ್ನ್ ತೆಗೆಯೋದ್ರಿಂದ ಕನ್ಸಿಡರಿಂಗ್ ಟು ಡೆಟ್ ಮ್ಯೂಚುವಲ್ ಫಂಡ್ ಕಿನ್ನ ಕಂಪೇರ್ ಮಾಡಿ ನೋಡೋದಾದ್ರೆ ಇದು ಸ್ವಲ್ಪ ಅಡಿಷನಲ್ ರಿಟರ್ನ್ ಕೊಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಇದರಲ್ಲಿ ನಾಲ್ಕನೇದಾಗಿರ್ತಕ್ಕಂಥ ಫಂಡ್ಸ್ಗಳು ಮಂತ್ಲಿ ಇನ್ಕಮ್ ಪ್ಲಾನ್ಸ್ ಅಂತ ಬರುತ್ತೆ. ಸೊ ಬೇಸಿಕಲಿ ಇದರಲ್ಲಿ ರಿಸ್ಕ್ ತುಂಬಾ ಕಡಿಮೆ ತಗೊಳ್ಬೇಕಾಗಿರುತ್ತೆ ಇವರು. ಬಿಕಾಸ್ ಮಂತ್ಲಿ ಇನ್ಕಮ್ ಅಂತ ಹೆಸರು ಹೇಳೋ ಪ್ರಕಾರ ಏನಪ್ಪಾ ಅಂದ್ರೆ ತುಂಬಾ ಕಡಿಮೆ ರಿಸ್ಕ್ ಇರೋ ಹತ್ರ ಇನ್ವೆಸ್ಟ್ ಮಾಡಿ ಅದರಿಂದ ರೆಗ್ಯುಲರ್ ಆಗಿ ಬರ್ತಕ್ಕಂಥ ಒಂದು ಆಪ್ಷನ್ಸ್ ಏನಿದೆಯೋ ಇಂಟ್ರೆಸ್ಟ್ ಏನಿದೆಯೋ ಅದನ್ನ ಇವರ ಹೂಡಿಕೆದಾರರಿಗೆ ಇವ್ರು ಕೊಡಬೇಕಾಗಿರುತ್ತೆ. ಇವರು ರೆಗ್ಯುಲರ್ ಆಗಿ ಇವ್ರ ಕಡೆಯಿಂದ ಪೇ ಮಾಡಲೇಬೇಕು ಒಂದು ಇಂಟ್ರೆಸ್ಟ್ ಅನ್ನೋ ಒಂದು ಮ್ಯಾಂಡೇಟ್ ಇವ್ರಿಗಿರುತ್ತೆ. ಅಷ್ಟೇ ಅಲ್ಲ ಓವರ್ ಆಲ್ 15-20% ನಷ್ಟು ಇವರ ಒಂದು ಅಸೆಟ್ ಅನ್ನ ಇಕ್ವಿಟಿಲು ಅಲೋಕೇಟ್ ಮಾಡ್ತಕ್ಕಂತಹ ಒಂದು ಅವಕಾಶ ಇವರಿಗಿರುತ್ತೆ. ಬಟ್ ಕನ್ಸಿಡರೇಬಲಿ ಕಂಪೇರಿಂಗ್ ಟು ಒಂದು ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳು ಅಥವಾ ಈ ತರ ಹೈಬ್ರಿಡ್ ಬೇರೆ ಒಂದು ಆಪ್ಷನ್ಸ್ಗಳು ಕಂಪೇರ್ ಮಾಡಿ ನೋಡೋದಾದ್ರೂ ಕೂಡ ಇದರಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ. ಹಾಗೆ ರಿವಾರ್ಡ್ ಕೂಡ ಅದಕ್ಕಿಂತ ಕಡಿಮೆ ಆಗುತ್ತೆ. ಈ ಫಂಡ್ಸ್ಗಳು ಗ್ರೋತ್ ಆಪ್ಷನ್ಸ್ಗಳನ್ನು ಕೂಡ ಕೊಡುತ್ತೆ. ಗ್ರೋತ್ ಆಪ್ಷನ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ನಿಮಗೆ ಬರ್ತಕ್ಕಂಥ ಡಿವಿಡೆಂಡ್ ಅನ್ನ ಮತ್ತೆ ವಾಪಸ್ ರೀಇನ್ವೆಸ್ಟ್ ಮಾಡಿ ಇದರಲ್ಲೇನೆ ನಿಮಗೆ ರಿಪ್ಲಿಕೇಟ್ ಮಾಡ್ತಾರೆ. ಸೊ ಅವಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ವಿತೌಟ್ ವಿಡ್ರಾ ಆಗದೇನೆ ನಿಮಗೆ ಬೆಳೀತಕ್ಕಂತಹ ಸಾಧ್ಯತೆಗಳು ಕೂಡ ಈ ಒಂದು ಆಪ್ಷನ್ಸ್ಗಳು ಈ ಒಂದು ಮ್ಯೂಚುವಲ್ ಫಂಡ್ಸ್ಗಳು ತಂದುಕೊಡ್ತದೆ. ಸೊ ಹಾಗಾಗಿ ಗ್ರೋತ್ ಆಪ್ಷನ್ ಅಂತಂದ್ರೆ ಮತ್ತೆ ವಾಪಸ್ ನಿಮ್ಮ ಡಿವಿಡೆಂಡ್ಸ್ಗಳನ್ನ ರೀಇನ್ವೆಸ್ಟ್ ಮಾಡ್ತಕ್ಕಂಥ ಆಪ್ಷನ್ ಕೂಡ ಈ ಒಂದು ಮ್ಯೂಚುವಲ್ ಫಂಡ್ಸ್ಗಳು ತಂದುಕೊಡುತ್ತೆ. ಸೊ ಇದು ಬೇಸ್ಡ್ ಆನ್ ದ ಫಂಕ್ಷನ್ ಹಾಗೆ ಅಸೆಟ್ ಅಲೋಕೇಶನ್ ಮೇಲೆ ಯಾವ್ಯಾವ ರೀತಿಯ ಒಂದು ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ಗಳಿತ್ತು ಅಂತ ನಮಗೆ ಅರ್ಥ ಆಯಿತು ಇಲ್ಲಿವರೆಗೂ. ಇವಾಗ ಅರ್ಥ ಮಾಡ್ಕೊಳ್ಳೋಣ ಪ್ರೋಸ್ ಅಥವಾ ಇದರಲ್ಲಿರ್ತಕ್ಕಂಥ ಅನುಕೂಲತೆಗಳೇನಪ್ಪ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ಗಳದ್ದು ಅಂತ ನೋಡೋದಾದ್ರೆ ಮೊದಲನೇದಾಗಿ ಬರ್ತಕ್ಕಂತಹ ಅನುಕೂಲತೆ ಅಂತ ಅಂದ್ರೆ
ರಿಸ್ಕ್ ರಿಟರ್ನ್ ಪ್ರೊಫೈಲ್ ಏನಿದೆಯೋ ಒಬ್ಬೊಬ್ಬ ಇನ್ವೆಸ್ಟರ್ಸ್ಗೂ ಒಂದೊಂದು ರೀತಿ ರಿಕ್ವೈರ್ಮೆಂಟ್ ಇರುತ್ತೆ. ಆ ರಿಕ್ವೈರ್ಮೆಂಟ್ಸ್ಗಳಿಗೆ ಮೋಸ್ಟ್ ಆಫ್ ದ ರಿಕ್ವೈರ್ಮೆಂಟ್ಸ್ಗಳನ್ನ ಇದನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಒಂದೇ ಫಂಡ್ ಅಲ್ಲಿ ಹೂಡಿಕೆ ಮಾಡೋದ್ರಿಂದ ಡಿಫರೆಂಟ್ ರಿಸ್ಕ್ ರಿಟರ್ನ್ ಪ್ರೊಫೈಲ್ ಮೇಲೆ ನಾವು ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. ಬಿಕಾಸ್ ಇದರಲ್ಲಿ ವೈಡ್ ವೆರೈಟಿ ಆಫ್ ಆಪ್ಷನ್ಸ್ಗಳು ನಮಗೆ ಅವೈಲೇಬಲ್ ಇರೋದ್ರಿಂದ. ಎರಡನೆಯ ಮೇಜರ್ ಆಪ್ಷನ್ ಅಥವಾ ಒಂದು ಅಡ್ವಾಂಟೇಜ್ ಅಂತ ನೋಡೋದಾದ್ರೆ, ಬೇರೆ ಬೇರೆ ಅಸೆಟ್ ಕ್ಲಾಸ್ಗಳಲ್ಲಿ ನಮ್ಮ ಅಮೌಂಟ್ ಅನ್ನ ಡೈವರ್ಸಿಫೈ ಮಾಡತಕ್ಕಂತಹ ಒಂದು ಅವಕಾಶವನ್ನ ಮಾಡಿಕೊಡುತ್ತೆ. ಇದು ಆಬ್ವಿಯಸ್ಲಿ ಇದು ಒಂದು ಮೇಜರ್ ಅಡ್ವಾಂಟೇಜ್ ಆಗಿರುತ್ತೆ ಈ ತರ ಮ್ಯೂಚುವಲ್ ಫಂಡ್ಸ್ ಗಳದು. ಯಾರು ಹೊಸಬರು ಇರ್ತಾರೋ ಅವರಿಗೆ ಬಹಳ ವೆಲ್ ಸೂಟೆಡ್ ಆಗಿರುತ್ತೆ. ಬಿಕಾಸ್ ಜಾಸ್ತಿ ತಲೆ ಕೆಡ್ಕೊಳ್ತಾ ಅವಶ್ಯಕತೆ ಎಲ್ಲ ವೆರಿ ಕ್ಲಿಯರ್ ಆಗಿರುತ್ತೆ. ಇವರ ಅಲೋಕೇಶನ್ ಎಲ್ಲ ವೆರಿ ಕ್ಲಿಯರ್ ಆಗಿರೋದ್ರಿಂದ ಹೊಸ ಇನ್ವೆಸ್ಟರ್ಸ್ ಗಳಿಗೆ ಬಹಳ ಒಂದು ಅನುಕೂಲತೆಯನ್ನ ಈ ಒಂದು ಮ್ಯೂಚುವಲ್ ಫಂಡ್ಸ್ ಗಳು ತಂದುಕೊಡುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಅಡ್ವಾಂಟೇಜ್ ಅಂತ ನೋಡೋದಾದ್ರೆ ಈ ಫಂಡ್ಸ್ ಗಳದ್ದು ಆಟೋಮೆಟಿಕ್ ರೀಬ್ಯಾಲೆನ್ಸಿಂಗ್ ಆಗ್ತಾ ಇರುತ್ತೆ. ಕೆಲವೊಂದಿಷ್ಟು ನಾನು ಆಲ್ರೆಡಿ ಹೇಳಿದೆ ಅಸೆಟ್ ಅಲೋಕೇಶನ್ ಫ್ಲೆಕ್ಸಿಬಿಲಿಟಿ ಇರುತ್ತೆ ಕೆಲವೊಂದಿಷ್ಟು ಹೈಬ್ರಿಡ್ ಫಂಡ್ಸ್ ಗಳಲ್ಲಿ. ಅದರಲ್ಲಿ ಆಟೋಮೆಟಿಕಲಿ ಏನಪ್ಪಾ ಅಂದ್ರೆ ರೀಬ್ಯಾಲೆನ್ಸಿಂಗ್ ಮಾಡ್ತಾ ಇರ್ತಾರೆ. ಸೊ ಅದ್ರ ಮೂಲಕ ನಮಗೆ ಒಂದು ಸ್ಟಡಿ ರಿಟರ್ನ್ ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ ಈ ರೀತಿ ಫಂಡ್ಸ್ ಗಳಲ್ಲಿ ಹೂಡಿಕೆ ಮಾಡಿದಾಗ. ಇನ್ನು ಕೊನೆಯ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಇಕ್ವಿಟಿ ಫಂಡ್ಸ್ ಗಳಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇರುತ್ತೆ, ಅಥವಾ ಖರ್ಚುಗಳು ಏನಿದೆಯೋ ಮ್ಯಾನೇಜ್ಮೆಂಟ್ ಗೆ ನಾವು ಕೊಡ್ತಕ್ಕಂಥ ಖರ್ಚುಗಳು ಜಾಸ್ತಿ ಇರುತ್ತೆ. ಬಿಕಾಸ್ ಅದರಲ್ಲಿ ರಿಸರ್ಚ್ ಎಲ್ಲ ಜಾಸ್ತಿ ರಿಕ್ವೈರ್ಮೆಂಟ್ ಇರೋದ್ರಿಂದ ಕಂಪೇರಿಂಗ್ ಟು ದಟ್ ಈ ತರ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಎಕ್ಸ್ಪೆನ್ಸ್ ರೇಷಿಯೋಸ್ ಗಳು ಕಡಿಮೆ ಇರುತ್ತೆ. ಅಂದ್ರೆ ನಮಗಾಗ್ತಕ್ಕಂತಹ ಒಂದು ಖರ್ಚು ವೆಚ್ಚ ಏನಿದೆಯೋ ಈ ಒಂದು ಫಂಡ್ಸ್ ಗಳಿಗೆ ಕಡಿಮೆ ಇರುತ್ತೆ ಅಂತ ಹೇಳೋದು ಕೂಡ ಇದರ ಒಂದು ಅಡ್ವಾಂಟೇಜ್ ಆಗಿರುತ್ತೆ. ಇನ್ನು ಹೈಬ್ರಿಡ್ ಫಂಡ್ಸ್ ಅಲ್ಲಿ ಇರತಕ್ಕಂತಹ ಅನಾನುಕೂಲತೆಗಳು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಬರ್ತಕ್ಕಂಥದ್ದು ಇದು ಸ್ವಲ್ಪ ಬ್ಯಾಲೆನ್ಸ್ಡ್ ಪ್ರೊಫೈಲ್ ಅನ್ನ ಕೊಡುತ್ತೆ, ರಿಸ್ಕ್ ಪ್ರೊಫೈಲ್ ಅನ್ನ ಕೊಡುತ್ತೆ ಇನ್ವೆಸ್ಟರ್ಸ್ ಗಳಿಗೆ. ಹಂಗಂತ ಹೇಳ್ಕೊಂಡು ರಿಸ್ಕೇ ಇಲ್ಲ ಅಂತ ಅಲ್ಲ, ರಿಸ್ಕ್ ಇದರಲ್ಲಿ ಇರುತ್ತೆ. ಬಿಕಾಸ್ ಇಕ್ವಿಟಿಲಿ ಇವರ ಅಲೋಕೇಶನ್ ಇರೋದ್ರಿಂದ ಸ್ವಲ್ಪ ಅಂತ ಅಂದ್ರೂ ಇದ್ದೇ ಇರುತ್ತೆ. ಸೊ ಬೇಸ್ಡ್ ಆನ್ ದ ಅಲೋಕೇಶನ್ ನೀವು ಒಂದ್ಸತಿ ಚೆಕ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಬೇಕು ಈ ತರ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ. ಬಿಕಾಸ್ ಇದು ರಿಸ್ಕ್ ಫ್ರೀ ಆಗಿರಲ್ಲ, ಯಾವುದೇ ರೀತಿಯ ರಿಸ್ಕ್ ಇಲ್ಲ ಅಂತ ಹೇಳಲ್ಲ, ರಿಸ್ಕ್ ಇರುತ್ತೆ ಇದರಲ್ಲಿ. ಈ ಮ್ಯೂಚುವಲ್ ಫಂಡ್ಸ್ ಗಳು ಸ್ವಲ್ಪ ಡಿಫರೆಂಟ್ ಆಗಿರೋದ್ರಿಂದ ನೇಚರ್ ಅಲ್ಲಿ ಬೇರೆ ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸ್ ಗಳ ಜೋಡಿ ಕಂಪೇರ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಇದು ಕೂಡ ಇದರ ಒಂದು ಡಿಸ್ಅಡ್ವಾಂಟೇಜ್ ಆಗಿರುತ್ತೆ. ಇನ್ನೊಂದೇನಪ್ಪಾ ಅಂತ ಅಂದ್ರೆ ರಿಟರ್ನ್ ವೈಸ್ ಕಡಿಮೆ ರಿಟರ್ನ್ ಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಕಂಪೇರಿಂಗ್ ಟು ದ ಪ್ಯೂರ್ ಈಕ್ವಿಟಿ ಫಂಡ್ಸ್ ಗಳು. ಬಿಕಾಸ್ ಅದರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಫೋಕಸ್ಡ್ ಕಾನ್ಸಂಟ್ರೇಷನ್ ಅಂತ ಇರುತ್ತೆ. ಆ ರೀತಿ ಸಿಚುವೇಶನ್ ರಿಟರ್ನ್ ಕೂಡ ಜಾಸ್ತಿ ಬರ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಕಂಪೇರಿಂಗ್ ಟು ದಟ್ ರಿಟರ್ನ್ ಇದರಲ್ಲಿ ಕಡಿಮೆ ಆಗುತ್ತೆ. ಬಟ್ ಹಾಗೆ ರಿಸ್ಕ್ ಕೂಡ ಕನ್ಸಿಡರಬ್ಲಿ ಕಡಿಮೆ ಆಗುತ್ತೆ ಕಂಪೇರಿಂಗ್ ಟು ದ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಗಳು. ಇನ್ನು ಕೊನೆಯದಾಗಿ ಡಿಸ್ಅಡ್ವಾಂಟೇಜ್ ಅಂತ ನೋಡೋದಾದ್ರೆ, ಬೇಸಿಕಲಿ ಟ್ಯಾಕ್ಸೇಷನ್ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ ಈ ತರ ಇರತಕ್ಕಂಥ ಫಂಡ್ಗಳಲ್ಲಿ. ಬಿಕಾಸ್ ಮಲ್ಟಿ ಅಸೆಟ್ ಕ್ಲಾಸ್ಗಳಿರೋದ್ರಿಂದ ಆಬ್ವಿಯಸ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಟ್ಯಾಕ್ಸೇಷನ್. ಬಟ್ ಏನಪ್ಪಾ ಅಂತಂದ್ರೆ ಇಕ್ವಿಟಿ ರಿಲೇಟೆಡ್ ಅನ್ನ ಇಕ್ವಿಟಿ ತರನೇ ಟ್ರೀಟ್ ಮಾಡಬೇಕು. ಹಾಗೆ ಡೆಟ್ ರಿಲೇಟೆಡ್ ಇರತಕ್ಕಂಥ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಿದೆಯೋ ಅದನ್ನ ಡೆಟ್ ಅಂತಾನೆ ಕನ್ಸಿಡರ್ ಮಾಡಿಕೊಂಡು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿರುತ್ತೆ ಇಲ್ಲಿ. ಇವಾಗ ವಿಡಿಯೋದ ಕೊನೆಯ ಭಾಗ ತುಂಬಾ ಇಂಪಾರ್ಟೆಂಟ್ ಇದೇನಪ್ಪಾ ಅಂದ್ರೆ, ಕಳೆದ 5 ವರ್ಷದಲ್ಲಿ ಜಾಸ್ತಿ ರಿಟರ್ನ್ ಕೊಟ್ಟಿರ್ತಕ್ಕಂತಹ CAGR ರಿಟರ್ನ್ ಕೊಟ್ಟಿರ್ತಕ್ಕಂತಹ 3 ಮ್ಯೂಚುವಲ್ ಫಂಡ್ಸ್ಗಳು, ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಕ್ವಾಂಟ್ ಅಬ್ಸಲ್ಯೂಟ್ ಫಂಡ್ ಅಂತ ಹೇಳ್ಕೊಂಡು ಕಳೆದ 5 ವರ್ಷದಲ್ಲಿ ಸುಮಾರು 19.55% ನಷ್ಟು ರಿಟರ್ನ್ ಅನ್ನ ಈ ಒಂದು ಪರ್ಟಿಕ್ಯುಲರ್ ಫಂಡ್ ತಂದು ಕೊಟ್ಟಿರುತ್ತೆ. ಇದು ಅಗ್ರೆಸಿವ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಆಗಿರುತ್ತೆ. ಸೊ ಬೇಸಿಕಲಿ ಇದು ಕ್ವಾಂಟ್ ಮ್ಯೂಚುವಲ್ ಫಂಡ್ ಅನ್ನು AMC ಇಂದ ರನ್ ಆಗ್ತಾ ಇರತಕ್ಕಂಥದ್ದು. ಇವರ 77.9% ನಷ್ಟು ಏನು ಅಸೆಟ್ ಇದೆಯೋ ಇದನ್ನ ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಅಲೋಕೇಟ್ ಮಾಡಿರ್ತಾರೆ ಇವತ್ತಿನ ಮಟ್ಟಿಗೆ. ಬಿಕಾಸ್ ಇಟ್ ಇಸ್ ಅನ್ ಅಗ್ರೆಸಿವ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್. 20% ನಷ್ಟು ಡೆಟ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ಸ್ ಗಳಿದ್ರೆ ಇನ್ನು ಮಿಕ್ಕಿರೋ 2% ಕ್ಯಾಶ್ ಅಲ್ಲಿ ಇಟ್ಕೊಂಡಿರುತ್ತೆ. ಓವರ್ ಆಲ್ ಈ ಫಂಡ್ ಅಸೆಟ್ ಅಲೋಕೇಶನ್ ವೈಸ್ ನೋಡಿದಾಗ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಜಾಸ್ತಿ ಇವ್ರ ಎಕ್ಸ್ಪೋಜರ್ ಈಕ್ವಿಟಿ ಇರುತ್ತೆ. ಬಿಕಾಸ್ ಇಟ್ ಇಸ್ ಅನ್ ಅಗ್ರೆಸಿವ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್. 2.15% ನಷ್ಟು ಎಕ್ಸ್ಪೆನ್ಸ್ ರೇಷಿಯೋನ ಹೊಂದಿದೆ. ಸಂಜೀವ್ ಶರ್ಮಾ ಹಾಗೆ ಅಂಕಿತ್ ಪಾಂಡೆ ಅನ್ನೋ ಇಬ್ರು ಮ್ಯಾನೇಜರ್ಸ್ ಗಳಿಂದ ಇವತ್ತಿನ ಮಟ್ಟಿಗೆ ಈ ಒಂದು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಈ ಒಂದು ಮ್ಯೂಚುವಲ್ ಫಂಡ್ ಅನ್ನ. ಗವರ್ಮೆಂಟ್ ಆಫ್ ಇಂಡಿಯಾ ಸೆಕ್ಯೂರಿಟೀಸ್ 18.9% ನಷ್ಟು ಅಲೋಕೇಶನ್ ಹೊಂದಿದ್ರೆ ಈಗ ಒಂದು ಮ್ಯೂಚುವಲ್ ಫಂಡ್. ITC ಲಿಮಿಟೆಡ್ ಅಲ್ಲಿ 8.2% ನಷ್ಟು ಅಲೋಕೇಶನ್ ಹೊಂದಿದೆ. ವೇದಾಂತದಲ್ಲಿ 4.8% ನಷ್ಟು ಅಲೋಕೇಶನ್ ನ ಹೊಂದಿರುತ್ತೆ. ಎರಡನೆಯ ಒಂದು ಮ್ಯೂಚುವಲ್ ಫಂಡ್ ಅಂತ ನೋಡೋದಾದ್ರೆ ಹೈಬ್ರಿಡ್ ಕ್ವಾಂಟ್ ಮಲ್ಟಿ ಅಸೆಟ್ ಫಂಡ್ ಅಂತ ಹೇಳ್ಕೊಂಡು. ಸೊ ಬೇಸಿಕಲಿ ಮಲ್ಟಿ ಅಸೆಟ್ ಹೈಬ್ರಿಡ್ ಫಂಡ್ ಆಗಿರುತ್ತೆ. ಇದು ಕಳೆದ 5 ವರ್ಷದಲ್ಲಿ ಸುಮಾರು 18.17% ನಷ್ಟು ರಿಟರ್ನ್ ಅನ್ನು ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ಈ ಮ್ಯೂಚುವಲ್ ಫಂಡ್ ಅನ್ನು ಕೂಡ ಕ್ವಾಂಟ್ ಮ್ಯೂಚುವಲ್ ಫಂಡ್ AMC ನೇ ಹೊಂದಿರುತ್ತೆ. ಈ ಫಂಡಿನ 70.8% ನಷ್ಟು ಇವರ ಅಲೋಕೇಶನ್ ಇಕ್ವಿಟಿ ರಿಲೇಟೆಡ್ ಆಗಿರುತ್ತೆ. ಇನ್ನು 17.8% ನಷ್ಟು ಅಲೋಕೇಶನ್ ಅನ್ನ ಡೆಟ್ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಗಳಲ್ಲಿ ಹೊಂದಿರುತ್ತೆ. ಹಾಗೆ 1.5% ನಷ್ಟು ಅಲೋಕೇಶನ್ ಇವ್ರದ್ದು ಕ್ಯಾಶ್ ಅಲ್ಲಿ ಇರುತ್ತೆ ಇವತ್ತಿನ ಮಟ್ಟಿಗೆ. ಎಕ್ಸ್ಪೆನ್ಸ್ ರೇಷಿಯೋ ಈ ಒಂದು ಮ್ಯೂಚುವಲ್ ಫಂಡ್ ತುಂಬಾ ಕಡಿಮೆ ಇದೆ ಕಂಪೇರಿಂಗ್ ಟು ದ ಮೊದಲನೇ ಆಪ್ಷನ್ ಅಂತ ನೋಡಿದ್ರೆ 0.5%, ಬರೀ 0.5% ನಷ್ಟು ಎಕ್ಸ್ಪೆನ್ಸ್ ರೇಷಿಯೋನ ಹೊಂದಿರುತ್ತೆ ಇವತ್ತಿನ ಮಟ್ಟಿಗೆ ಈ ಫಂಡ್. ಸಂಜೀವ್ ಶರ್ಮಾ, ಅಂಕಿತ್ ಪಾಂಡೆ ಸೇಮ್ ನಾವು ಆಗ್ಲೇ ನೋಡಿದ್ವು ಅದೇ ಮ್ಯಾನೇಜರ್ಸ್ ಗಳು ಈ ಒಂದು ಫಂಡ್ ಅನ್ನು ಕೂಡ ಇವತ್ತಿನ ಮಟ್ಟಿಗೆ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಈ ಮ್ಯೂಚುವಲ್ ಫಂಡ್ ಇವತ್ತಿನ ಮಟ್ಟಿಗೆ ಹೋಲ್ಡ್ ಮಾಡಿರ್ತಕ್ಕಂಥ ಮೇಜರ್ ಇನ್ವೆಸ್ಟ್ಮೆಂಟ್ಸ್ ಗಳಂತ ನೋಡೋದಾದ್ರೆ, ನಿಪಾನ್ ಇಂಡಿಯಾ ETF ಗೋಲ್ಡ್ ಬೀಸ್ 18.9% ನಷ್ಟು ಅಲೋಕೇಶನ್ ಹೊಂದಿದೆ. ಇದರಲ್ಲಿ ಗವರ್ಮೆಂಟ್ ಆಫ್ ಇಂಡಿಯನ್ ಸೆಕ್ಯೂರಿಟೀಸ್ ಅಲ್ಲಿ 9.9% ನಷ್ಟು, ಹಾಗೆ HDFC ಬ್ಯಾಂಕ್ ಅಲ್ಲಿ 8.8% ನಷ್ಟು ಅಲೋಕೇಶನ್ ಅನ್ನ ಈ ಫಂಡ್ ಹೊಂದಿರುತ್ತೆ.
ನೆಕ್ಸ್ಟ್ ಬರ್ತಕ್ಕಂತಹ ಮೂರನೇ ಒಂದು ಹೈಬ್ರಿಡ್ ಫಂಡ್ ಅಂತ ನೋಡೋದಾದ್ರೆ BOI ಎಕ್ಸಾಮ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಇಕ್ವಿಟಿ ಅಂಡ್ ಡೆಟ್ ಫಂಡ್ ಅಂತ ಹೇಳ್ಕೊಂಡು ಕಳೆದ 5 ವರ್ಷದಲ್ಲಿ ಹೂಡಿಕೆದಾರರಿಗೆ 17.13% ನಷ್ಟು ರಿಟರ್ನ್ ತಂದುಕೊಟ್ಟಿದೆ ಈ ಒಂದು ಮ್ಯೂಚುವಲ್ ಫಂಡ್. ಇವತ್ತಿನ ಮಟ್ಟಿಗೆ ಈ ಒಂದು ಮ್ಯೂಚುವಲ್ ಫಂಡ್ BOI ಎಕ್ಸಾಮ್ ಮ್ಯೂಚುವಲ್ ಫಂಡ್ AMC ಗೆ ಸೇರಿರತಕ್ಕಂತ ಮ್ಯೂಚುವಲ್ ಫಂಡ್ ಆಗಿರುತ್ತೆ. ಸುಮಾರು 86.7% ನಷ್ಟು ಅಲೋಕೇಶನ್ ಅನ್ನ ಇಕ್ವಿಟಿ ರಿಲೇಟೆಡ್ ಈ ಒಂದು ಮ್ಯೂಚುವಲ್ ಫಂಡ್ ಹೊಂದಿದ್ರೆ 8.2% ನಷ್ಟು ಡೆಟ್ ಅಲ್ಲಿ ಹಾಗೆ ಇನ್ ಮಿಕ್ಕಿರೋ 5% ನಷ್ಟು ಅಲೋಕೇಶನ್ ಅನ್ನ ಕ್ಯಾಶ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ 1.9% ನಷ್ಟು ಆಗಿರುತ್ತೆ. ಹಾಗೆ ಇವತ್ತಿನ ಮಟ್ಟಿಗೆ ಈ ಮ್ಯೂಚುವಲ್ ಫಂಡ್ ಅನ್ನ ಅಲೋಕ್ ಸಿಂಗ್ ಹಾಗೆ ಅಜಯ್ ಖಂಡೇಲ್ವಾಲ್ ಅನ್ನೋ ಈ ಇಬ್ಬರು ವ್ಯಕ್ತಿಗಳು ಇವತ್ತಿನ ಮಟ್ಟಿಗೆ ಈ ಫಂಡ್ ಅನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಈ ಒಂದು ಮ್ಯೂಚುವಲ್ ಫಂಡಿನ ಟಾಪ್ 3 ಹೋಲ್ಡಿಂಗ್ಸ್ ಅಂತ ನೋಡೋದಾದ್ರೆ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಅಲ್ಲಿ 4% ನಷ್ಟು ಅಲೋಕೇಶನ್ ಹೊಂದಿದೆ. APL ಅಪೋಲೋ ಟ್ಯೂಬ್ ಅಲ್ಲಿ 4% ನಷ್ಟು ಅಲೋಕೇಶನ್ ಹೊಂದಿದ್ರೆ ಆಸ್ಟ್ರಲ್ ಲಿಮಿಟೆಡ್ ಅಲ್ಲಿ 3.9% ನಷ್ಟು ಅಲೋಕೇಶನ್ ಅನ್ನ ಹೊಂದಿರುತ್ತೆ. ಸೊ ಓವರ್ ಆಲ್ ಈ ಮೂರು ಮ್ಯೂಚುವಲ್ ಫಂಡ್ಸ್ ಗಳು ಏನಿದೆಯೋ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಗಳು ಕಳೆದ 5 ವರ್ಷದಲ್ಲಿ ಒಂದು ಒಳ್ಳೆಯ CAGR ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಂತಾಗಿತ್ತು. ಓವರ್ ಆಲ್ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂತ ಮಾಹಿತಿ ಏನಿತ್ತು ಈ ಒಂದು ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಗಳ ಬಗ್ಗೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ. ನಿಮಗೆ ಏನಾದ್ರು ಕ್ವಶನ್ಸ್ ಗಳಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ರೀಸೆಂಟ್ ಆಗಿ ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡಿದೀವಿ ನಾವು. ನಿಮಗೆ ಈ ಒಂದು ಫೈನಾನ್ಸ್ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಅನ್ನ ಇಮಿಡಿಯೇಟ್ ಆಗಿ ಟೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇನ್ ಕೇಸ್ ನೀವೇನಾದ್ರು ಟೆಲಿಗ್ರಾಮ್ ಚಾನಲ್ ಇಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಕೊಟ್ಟಿರೋ ಲಿಂಕ್ ಅನ್ನ ಯೂಸ್ ಮಾಡಿಕೊಂಡು ಆ ಚಾನಲ್ಗೆ ಜಾಯ್ನ್ ಆಗಬಹುದು. ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಕೆ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.